ಪೀನಿಸ್ ಮುಂದೆ ಇರೋ ಚರ್ಮ ತುಂಬ ಟೈಟ್ ಆಗಿದೆ, ಅದಕ್ಕೆ ಏನು ಸರ್ಜರಿ ಆಪ್ಷನ್? ನನಗೆ ಡಾಕ್ಟರ್ 2 ಸರ್ಜರಿ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಫ್ರೆನ್ಯುಲೋಪ್ಲಾಸ್ಟಿ ಅಂತ, ಇನ್ನೊಂದು ಸರ್ಕಮ್ಸಿಷನ್ ಅಂತ. ಸೊ ಎರಡರಲ್ಲಿ ಯಾವುದು ಬೆಸ್ಟು, ಯಾವುದು ನಾನು ಚೂಸ್ ಮಾಡಬೇಕಂತ ತುಂಬ ಕೆಲವು ಪೇಷಂಟ್ಸ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಫ್ರೆನ್ಯುಲೋಪ್ಲಾಸ್ಟಿ ಅಂದರೆ ಪೀನಿಸ್ದು ಅಂಡರ್ ಸರ್ಫೇಟ್ ಕೆಳಗಡೆ ಒಂದು ಚಿಕ್ಕ ಸ್ಕಿನ್ ಟ್ಯಾಗ್ ಇರುತ್ತೆ, ಅದು ಕೆಲವ್ರದ್ದು ತುಂಬ ಟೈಟ್ ಇರುತ್ತೆ. ಸೊ ಟೈಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಕೆಲವು ಟೈಮ್ ಸೆಕ್ಸ್ ಮಾಡಬೇಕಾದ್ರೆ ಅದು ಬ್ಲೀಡ್ ಆಗ್ಬೋದು, ಕಟ್ಟಾಗಿ ಬ್ಲೀಡ್ ಆಗ್ಬೋದು, ಇಲ್ಲಾಂದರೆ ಇಂಟರ್ಕೋರ್ಸ್ ಪೆನೆಟ್ರೇಷನ್ ಮಾಡೋ ಟೈಮಲ್ಲೇ ತುಂಬ ಪೇಯ್ನ್ ಆಗ್ತಿರ್ಬೋದು. ಸೊ ಆ ಥರ ಕಂಡೀಷನ್ ಇದ್ದಾಗ, ಬಟ್ ಓವರಾಲ್ ಅವ್ರದ್ದು ಚರ್ಮ ಹಿಂದೆ ಹೋಗ್ತಿರುತ್ತೆ, ಬಟ್ ಒಂದು ಜಾಗದಲ್ಲಿ ಮಾತ್ರ ಕೆಳಗಡೆ ಮಾತ್ರ ಅದು ಟೈಟ್ ಆಗ್ತಿರುತ್ತೆ. ಸೊ ಅಂಥ ಪೇಷಂಟ್ಸ್ಗೆ ಬರೀ ಫ್ರೆನ್ಯುಲೋಪ್ಲಾಸ್ಟಿ ಅಂತ ಮಾಡಿದ್ರೆ ಸಾಕಾಗುತ್ತೆ. ಫ್ರೆನ್ಯುಲೋಪ್ಲಾಸ್ಟಿ ಅಂದರೆ ಅದು ಎಲ್ಲಿ ಟೈಟ್ನೆಸ್ ಇದೆ ಆ ಟೈಟ್ನೆಸ್ನ ನಾವು ಡಿವೈಡ್ ಮಾಡಿ, ಕೆಲವು ಟೈಮ್ ಸ್ಟಿಚಸ್ ಹಾಕಬೇಕಾಗುತ್ತೆ, ಫೈನ್ ಸ್ಟಿಚಸ್ಸು. ಕೆಲವು ಟೈಮ್ ನಾವು ಹಂಗೇ ಕಾಟ್ರಿ ಡಿವೈಸಲ್ಲೇ ಅದನ್ನು ಏನಾದರೂ ಊಸ್ ಬ್ಲೀಡಿಂಗ್ ಎಲ್ಲ ಇದ್ದರೆ ಅದನ್ನು ಸ್ಟಾಪ್ ಮಾಡ್ಕೊತೀವಿ. ಇನ್ನೊಂದು ಆಪ್ಷನ್ ಸರ್ಕಮ್ಸಿಷನ್. ನಾವು ಯಾವಾಗ ಅಡ್ವೈಸ್ ಮಾಡ್ತೀವಿ ಅಂದರೆ ಅವ್ರದ್ದು ಓವರಾಲ್ ಫೋರ್ ಸ್ಕಿನ್ ಏನು ಮುಂದೆ ಚರ್ಮ ಇರುತ್ತೆ ಅದು ಪೂರ್ತಿ ಟೈಟ್ ಇರುತ್ತೆ. ಸೊ ಫ್ರೆನ್ಯುಲೋಪ್ಲಾಸ್ಟಿ ಅಡ್ವೈಸ್ ಮಾಡೋದು ಯಾವಾಗ ಅಂದರೆ ಒಂದೇ ಕಡೆ ಟೈಟ್ನೆಸ್ ಇದ್ದರೆ ಮಾತ್ರ. ಬೇರೆ ಸರ್ಕಮ್ಸಿಷನ್ ಯಾವಾಗ ಹೇಳೋದು ಅಂದರೆ ಓವರಾಲ್ ಪೂರ್ತಿ ಟೈಟ್ನೆಸ್ ಇದ್ದಾಗ ನಾವು ಸರ್ಕಮ್ಸಿಷನ್ ಅಡ್ವೈಸ್ ಮಾಡ್ತೀವಿ. ಬಟ್ ನಾನು ಹೇಳ್ದಂಗೆ ಟೈಟ್ ಫ್ರೆನ್ಯುಲಮ್ ಒಂದು ಕಡೆ ಇರುತ್ತಲ್ಲ, ಆ ಪೇಷಂಟ್ಸ್ಗೂ ನಾವು ಸರ್ಕಮ್ಸಿಷನ್ ಆಪ್ಷನ್ ಕೊಡ್ತೀವಿ. ಬಟ್ ಕೆಲವು ಪೇಷಂಟ್ಸ್ಗೆ ಏನಂದರೆ ನನಗೆ ಫೋರ್ ಸ್ಕಿನ್ ಹಂಗೆ ಇಟ್ಕೊಬೇಕು ಸರ್, ನನಗೆ ಅದಿಲ್ಲದೆ ಇದ್ದರೆ ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾವು ಫ್ರೆನ್ಯುಲೋಪ್ಲಾಸ್ಟಿ ಆಪ್ಷನ್ ಮಾತ್ರ ಕೊಡ್ತೀವಿ. ಸೊ ಓವರಾಲ್ ಫ್ರೆನ್ಯುಲೋಪ್ಲಾಸ್ಟಿಯಲ್ಲಿ ಫೋರ್ ಸ್ಕಿನ್ ಹಂಗೆ ನಾವು ಇಟ್ಕೊತೀವಿ, ರಿಟೈನ್ ಮಾಡ್ತೀವಿ. ಪ್ಲಸ್ ಆಚೆ ಏನು ಸ್ಕಾರ್ಸ್ ಕಾಣಲ್ಲ, ಒಳಗಡೆ ಸ್ಕಾರ್ ಇರುತ್ತೆ, ಬಟ್ ಸ್ಕಿನ್ ಮೇಲೆ ಇರೋದ್ರಿಂದ ಅದು ಕವರ್ ಆಗಿರುತ್ತೆ. ಸೊ ಏನು ಸ್ಪೆಷಲ್ ಡ್ರೆಸ್ಸಿಂಗ್ ಎಲ್ಲ ಏನೂ ಇರೋಲ್ಲ, ಯಾಕಂದರೆ ಫೋರ್ ಸ್ಕಿನ್ ಹಂಗೆ ರಿಟೈನ್ ಆಗಿರುತ್ತೆ. ಸೊ ಅದೇ ಡ್ರೆಸ್ಸಿಂಗ್ ಥರ ಕವರ್ ಆಗಿರುತ್ತೆ ಬೇಸಿಕಲಿ. ಸರ್ಕಮ್ಸಿಷನ್ ಮಾಡಿದ್ರೆ ಯೂಶ್ವಲಿ ಅದು ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. ಸರ್ಕಮ್ಸಿಷನ್ ಒಂದು ಸರಿ ಸ್ಕಿನ್ನ ತೆಗೆದುಬಿಟ್ರೆ ಇನ್ನು ಮುಂದೆ ತಿರ್ಗಾ ಬೆಳ್ಕೊಳಲ್ಲ ಅದು. ಸೊ ಪರ್ಮನೆಂಟ್ ಸೊಲ್ಯೂಷನ್ ಥರ ಇರುತ್ತದು. ವೇರಾಸ್ ಫ್ರೆನ್ಯುಲೋಪ್ಲಾಸ್ಟಿ ಮಾಡಿದ್ರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನಾವು ಎಲ್ಲಿ ಆ ಟೈನಿ ಬ್ಯಾಂಡ್ನ ರಿಲೀಸ್ ಮಾಡಿರ್ತೀವಿ ಅದು ಕೆಲವು ಟೈಮ್ ತಿರ್ಗಾ ಗಂಟು ಬೆಳ್ಕೊಬೋದು, ತಿರ್ಗಾ ಟ್ಯಾಗ್ ಬೆಳ್ಕೊಬೋದು, ಇಲ್ಲ ಆ ಜಾಗದಲ್ಲಿ ಸ್ಕಾರಿಂಗ್ ಥರ ಆಗ್ಬೋದು. ಈಗ ಹೆಂಗೆ ನಾವು ರೋಡಲ್ಲಿ ಬಿದ್ದರೆ ಏನಾದರೂ ಗಾಯ ಆದಾಗ ಸ್ಕಾರ್ ಆಗುತ್ತೆ, ಅದೇ ಥರ ಆ ಜಾಗ ಆಗಿ ತಿರ್ಗಾ ಅದು ಸ್ವಲ್ಪ ಟೈಟ್ ಆಗ್ಬೋದು. ಸೊ ಅದು ಒಂದೇ ಇದು ಡಿಸ್ಅಡ್ವಾಂಟೇಜ್ ಬರೀ ಫ್ರೆನ್ಯುಲೋಪ್ಲಾಸ್ಟಿಯಿಂದ. ಸೊ ಅದೇ ಥರ ಆ ಕಾಂಪ್ಲಿಕೇಶನ್ ಆಯಿತು ಅಂದರೆ ತಿರ್ಗಾ ನಾವು ಫಾರ್ಮಲ್ ಆಗಿ ಅದು ಸರ್ಕಮ್ಸಿಷನ್ ಮಾಡಬೇಕಾಗತ್ತೆ. ಸೊ ಫ್ರೆನ್ಯುಲೋಪ್ಲಾಸ್ಟಿಯಲ್ಲಿ ಫೋರ್ ಸ್ಕಿನ್ನ ಹಾಗೆ ಇಟ್ಕೊತೀವಿ, ಕಂಫರ್ಟ್ ವೈಸ್ ಬೆಟರ್ ಇರುತ್ತೆ. ಬಟ್ ಡಿಸ್ಅಡ್ವಾಂಟೇಜ್ ಅದು ತಿರ್ಗಾ ರಿಕರೆನ್ಸ್, ತಿರ್ಗಾ ಅದು ಅದೇ ಥರ ಬರ್ಬೋದು. ಸರ್ಕಮ್ಸಿಷನ್ ಅಂದರೆ ಒನ್ ಟೈಮ್ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್, ಬಟ್ ಫೋರ್ ಸ್ಕಿನ್ ಪರ್ಮನೆಂಟಾಗಿ ತೆಗಿತೀವಿ. ಇನಿಷಿಯಲಿ 1 or 2 months ಸ್ವಲ್ಪ ಡಿಸ್ಕಂಫರ್ಟ್ ಅನಿಸುತ್ತೆ, ಏನಪ್ಪ ಇದು ಫೋರ್ ಸ್ಕಿನ್ನೇ ಇಲ್ಲ, ಮುಂದೆ ಚರ್ಮನೇ ಇಲ್ಲ, ಉಚ್ಚೆ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದೆ ಅಂತ ಅನ್ಸುತ್ತೆ, ಸ್ವಲ್ಪ ಡಿಸ್ಕಂಫರ್ಟ್ ಅನಿಸುತ್ತೆ. ಬಟ್ ಸರ್ಜರಿ ಆಗಿ ಯೂಶ್ವಲಿ 1 or 2-3 monthsಲ್ಲಿ ಯೂಶ್ವಲಿ ನಿಮ್ಮ ಬಾಡಿ ಯೂಸ್ ಟು ಆಗಿ ಯೂರಿನ್ ಮಾಡೋದಕ್ಕಾಗಲಿ ಆ ಸೆನ್ಸೇಷನ್ ಆಗಲಿ ಎಲ್ಲ ನಾರ್ಮಲಿ ಕರೆಕ್ಟ್ ಆಗುತ್ತೆ. ಇನಿಷಿಯಲಿ ಅದು ಸರ್ಕಮ್ಸಿಷನ್ ಮಾಡಿದಾಗ ಸ್ವಲ್ಪ ಗ್ಲ್ಯಾನ್ಸ್ ಹೈಪರ್ ಸೆನ್ಸಿಟಿವ್, ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ಅಂಡರ್ವೇರಲ್ಲಿ ಅದು ಕ್ಲಾತ್ ಎಲ್ಲ ಟಚ್ ಆದಾಗೆಲ್ಲ ಸ್ವಲ್ಪ ಒಂಥರ ಡಿಸ್ಕಂಫರ್ಟ್ ಆಗ್ತಿರುತ್ತೆ. ಬಟ್ ಗ್ರ್ಯಾಜುಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಥಿನ್ ಲೇಯರ್ ಎಪಿಥಲೈಸೇಷನ್ ಥರ ಫಾರ್ಮ್ ಆಗುತ್ತೆ. ಫಾರ್ಮ್ ಆಗಿ ಅದು ಏನು ನಿಮಗೆ ಎಕ್ಸ್ಟ್ರಾ ಸೆನ್ಸೇಷನ್ ಇರುತ್ತೆ ಅದೆಲ್ಲ ನಾರ್ಮಲೈಸ್ ಆಗುತ್ತೆ. ಯೂಶ್ವಲಿ 1-2 to 3 months ಬೇಕಾಗುತ್ತೆ. ಸೊ ಎರಡು ಗುಡ್ ಆಪ್ಷನ್, ಫ್ರೆನ್ಯುಲೋಪ್ಲಾಸ್ಟಿ, ಸರ್ಕಮ್ಸಿಷನ್. ಬಟ್ ಡಾಕ್ಟರ್ ಎಕ್ಸಾಮಿನ್ ಮಾಡಿ ಯೂಶ್ವಲಿ ನಿಮಗೆ ಬೆಸ್ಟ್ ಆಪ್ಷನ್ ಸಜೆಸ್ಟ್ ಮಾಡ್ತಾರೆ.